ನಮಸ್ಕಾರ ಸ್ನೇಹಿತರೆ, ಇಂದಿನಿಂದ 27 ವರ್ಷ ಈ 5 ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ. ಗಜಕೇಸರಿ ಯೋಗದ ಜೊತೆಗೆ ಕಂತೆ ಕಂತೆ ದುಡ್ಡು ಸಿಗುತ್ತೆ. ಶನಿದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ರಾಶಿಯವರಿಗೆ ಇದೀಗ ಶನಿದೇವರ ಕೃಪಾಶೀರ್ವಾದ ಇರೋದ್ರಿಂದ ಮುಂದಿನ 27 ವರ್ಷ ಸೋಲು ಅನ್ನೋದೇ ಇರೋದಿಲ್ಲ. ಗಜಕೇಸರಿ ಯೋಗದ ಜೊತೆಗೆ ಕಂತೆ ಕಂತೆ ದುಡ್ಡು ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇವರಿಗೆ ಅದೃಷ್ಟ ಕೈ ಹಿಡಿಯಲಿದ್ದು ಧನಲಕ್ಷ್ಮಿಯ ಆಗಮನ ಮನೆಗೆ ಆಗುತ್ತೆ. ಜೊತೆಗೆ ಕುಟುಂಬದವರೊಂದಿಗಿನ ಇವರ ಸಂಬಂಧ ಅತ್ಯುತ್ತಮವಾಗುತ್ತೆ, ಗಟ್ಟಿಯಾಗುತ್ತೆ. ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಗಳನ್ನ ಕಾಣ್ತಾರೆ. ಆಪ್ತರೊಬ್ಬರಿಂದ ನಿಮ್ಗೆ ಹಣಕಾಸಿನ ನೆರವು ಹರಿದು ಬರುತ್ತೆ. ಆಸ್ತಿ ವಾಹನ ಖರೀದಿಯಂತಹ ಆಲೋಚನೆಗಳು ನಿಮ್ಗೆ ಬರಲಿದೆ. ವ್ಯವಹಾರ ಸಂಬಂಧವಾಗಿ ಹೊಸ ಸಂಬಂಧಗಳು ಏರ್ಪಡುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಿಗೆ ಆಗುತ್ತೆ. ಉದ್ಯೋಗ ಹುಡುಕ್ತಿದ್ದ ಮಂದಿಗೆ ಈ ಸಮಯದಲ್ಲಿ ಬಹಳ ಲಾಭದಾಯಕ ಹುದ್ದೆ ಸಿಗುತ್ತೆ. ನ್ಯಾಯಾಲಯ ಸಂಬಂಧಿ ವಿಚಾರದಲ್ಲಿ ನಿಮ್ಗೆ ಗೆಲುವಿದೆ. ಆರೋಗ್ಯ ಸುಧಾರಣೆಯಾಗುತ್ತೆ. ಕೆಲಸದಲ್ಲಿ ಯಶಸ್ಸು ಸಿಗುವ ಸಮಯ ಇದಾಗಿತ್ತು. ನೀವು ಬಯಸಿದಂತಹ ದಿನವನ್ನ ಎದುರು ನೋಡ್ತೀರಾ. ಸಾಲದ ಹೊರೆ ಕಡಿಮೆಯಾಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದವರಿಗೆ ಉತ್ತಮ ಸಮಯ ಆಗಿತ್ತು. ಗೃಹಿಣಿಯರಲ್ಲಿ ಈ ಸಮಯವು ಧನಲಾಭಕ್ಕೆ ಕಾರಣವಾಗುತ್ತೆ. ದಾಂಪತ್ಯದಲ್ಲಿ ಸುಖ ಇರಲಿದ್ದು ಕುಟುಂಬದಲ್ಲಿದ್ದ ಹಣಕಾಸಿನ ಸಮಸ್ಯೆಯೊಂದು ಬಗೆಹರಿಯುತ್ತೆ. ಸ್ಪರ್ಧೆಗಳಲ್ಲಿ ಗೆಲುವನ್ನು ಪಡೆದುಕೊಳ್ತೀರಾ. ವಿದೇಶಿ ಪ್ರವಾಸಕ್ಕೆ ಅವಕಾಶಗಳು ಇರುತ್ತೆ. ಕೆಲಸಕ್ಕೆ ಸಂಬಂಧಿಸಿದ ಪ್ರವಾಸಗಳು ಮತ್ತು ಉತ್ತಮ ಲಾಭವನ್ನು ಪಡೆಯುವ ಸಮಯ ಇದಾಗಿದೆ. ಪ್ರಗತಿಗೆ ಹಲವು ಅವಕಾಶಗಳು ಕೂಡಿ ಬರುತ್ತೆ. ವಿದೇಶಿ ಪ್ರವಾಸದಂತಹ ವಿಚಾರದಲ್ಲಿ ಹೊಸ ಆಲೋಚನೆ ಇರಲಿದ್ದು ಆಪ್ತರೊಬ್ಬರೊಂದಿಗೆ ನಿಮ್ಗೆ ಬರಬೇಕಿದ್ದ ಹಣ ಸಂದಾಯವಾಗುತ್ತೆ. ಸಂಬಂಧಿಕರೊಬ್ಬರಿಂದ ನಿಮ್ಗೆ ಉತ್ತಮ ಸುದ್ದಿ ಸಿಗುತ್ತೆ. ವ್ಯಾಪಾರಿಗಳಲ್ಲಿ ಹಣಕಾಸು ಓಡಾಟ ಚೆನ್ನಾಗಿರುತ್ತೆ ಅಂತ ಹೇಳಬಹುದು. ಯಾವುದೇ ರೀತಿಯ ತೊಂದರೆ ಇದ್ರೂ ಕೂಡ ಈಗ ಅದೆಲ್ಲವೂ ನಿವಾರಣೆಯಾಗಿ ನಿಮ್ಗೆ ಆದಾಯದಲ್ಲಿ ಲಾಭವೋ ಲಾಭ ಅಂತ ಹೇಳಬಹುದು. ಸಂಪತ್ತು, ವ್ಯವಹಾರ, ವೃತ್ತಿ, ಹಣಕಾಸು ಕುರಿತಾದ ವಿಚಾರದಲ್ಲಿ ಉತ್ತಮ ಲಾಭ ಅನ್ನೋದು ಆಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಗೆ ಈ ಸಂದರ್ಭದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಗೆ ಆಗಿ ಧೈರ್ಯ, ಶೌರ್ಯವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸಾಮಾಜಿಕ ವಲಯ ಕೂಡ ವಿಸ್ತರಿಸುತ್ತೆ. ವೈವಾಹಿಕ ಜೀವನದಲ್ಲಿ ಸುಖ ಇರಲಿದ್ದು ಬಹಳ ಸಮಯದಿಂದ ಅರ್ಧದಲ್ಲಿ ನಿಂತ ಕೆಲಸವೊಂದು ಪೂರ್ಣಗೊಳ್ಳುತ್ತೆ. ನಿಮ್ಮ ಆರ್ಥಿಕ ಸಮಸ್ಯೆಗಳು ಬಗೆಹರಿಯಲಿದ್ದು ಸಾಲದ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇದೆಲ್ಲವೂ ಕೂಡ ಈ ರಾಶಿಯವರಿಗೆ ಬಹಳಷ್ಟು ಅದೃಷ್ಟ ತರತಕ್ಕಂಥ ಸಮಯ ಆಗಿತ್ತು. ಈ ಸಂದರ್ಭದಲ್ಲಿ ಇವ್ರು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಅತ್ಯಂತ ಹೆಚ್ಚಳವಾದ ಲಾಭವನ್ನ ನಿರೀಕ್ಷೆ ಮಾಡಬಹುದು. ಗುರಿಗಳನ್ನು ಸಾಧಿಸುವ ಹಾದಿ ಈ ರಾಶಿಯ ಜನರಿಗೆ ಸುಲಭವಾಗ್ತಾ ಹೋಗುತ್ತೆ. ಸಮಾಜದಲ್ಲಿ ಹೊಸ ಗುರುತನ್ನು ಪಡೆದುಕೊಳ್ತೀರಾ. ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ಳೋದ್ರೊಂದಿಗೆ ಉದ್ಯೋಗದಲ್ಲಿರ್ತಕ್ಕಂಥ ಜನರು ಆರ್ಥಿಕ ತೊಂದರೆಗಳಿಂದ ನಿವಾರಣೆಯನ್ನ ಕಂಡುಕೊಳ್ತಾರೆ. ನಿಮ್ಮ ಹೂಡಿಕೆಗಳು ದುಪ್ಪಟ್ಟಾಗುತ್ತೆ. ಹಣದ ವ್ಯವಹಾರದೊಂದಿಗೆ ನಿಮಗೆ ಸಂತಸದ ದಿನಗಳು ಬರುತ್ತೆ. ಆಸ್ತಿ ಖರೀದಿಗೆ ಇದು ಅತ್ಯುತ್ತಮ ಸಮಯವಾಗಿದೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ 5 ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ, ವೃಷಭ ರಾಶಿ, ತುಲಾ ರಾಶಿ, ಧನು ರಾಶಿ, ಕಟಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಶನಿ ನಾರಾಯಣಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.